ಮಿನಿ ಸ್ವಿಟ್ಜರ್ಲ್ಯಾಂಡ್ ಪಹಲ್ಗಾಮ್ ಪ್ರವಾಸಿಗರ ಸ್ವರ್ಗ ಇದು. ಅಲ್ಲೇ ಪ್ರವಾಸಿಗರ ನರಮೇಧ ನಡೆದಿದೆ ಭಯೋತ್ಪಾದಕರಿಂದ. ಉಗ್ರರ ಗುಂಡೇಟಿಗೆ ಕನ್ನಡಿಗರು ಸೇರಿದಂತೆ 28 ಮಂದಿ ಬಲಿಯಾಗಿದ್ದಾರೆ. 25 ವರ್ಷದಲ್ಲೇ ಪ್ರವಾಸಿಗರ ಮೇಲೆ ನಡೆದಂತ ಭೀಕರ ಹತ್ಯಾಕಾಂಡ ಇದು. ಮುನ್ನೂರ 70ನೇ ವಿಧಿ ರದ್ದು. ಪುಲ್ವಾಮಾ ಅಟ್ಯಾಕ್ ನಂತರ ಅತಿ ದೊಡ್ಡ ದಾಳಿಯಾಗಿದೆ. ಲಷ್ಕರ್ ಎ ತೊಯ್ಬಾ ಅಧೀನ ಸಂಘಟನೆ ಟಿಆರ್ಎಫ್ ನಿಂದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆಯಿಂದ ಆದಂತ ಅಟ್ಯಾಕ್ ಇದು. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಪೈಶಾಚಿಕ ಕೃತ್ಯ. ಪ್ರವಾಸಿಗರ ರಕ್ತ ಚೆಲ್ಲಿದ ಉಗ್ರರ ಗುಂಡುಗಳು. 2 ಕನ್ನಡಿಗರನ್ನ ಪಾಕ್ ಉಗ್ರರು ಬಲಿ ಪಡೆದಿದ್ದಾರೆ. ಮಂಜುನಾಥ್, ಶಿವಮೊಗ್ಗದ ಮಂಜುನಾಥ್ ಮತ್ತು ಬೆಂಗಳೂರು ನಿವಾಸಿ ಭರತ್ ಭೂಷಣ್. ಹಾವೇರಿ ಮೂಲದವರು, ಬೆಂಗಳೂರು ನಿವಾಸಿ. ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಶಿವಮೊಗ್ಗದ ಮಂಜುನಾಥ್, ಹಾವೇರಿಯ ಭರತ್ ಭೂಷಣ್ ಇಬ್ಬರು ಟೆರರ್ ಅಟ್ಯಾಕ್ನಲ್ಲಿ ಮೃತಪಟ್ಟಿದ್ದಾರೆ. ಹಾವೇರಿಯ ಭರತ್ ಭೂಷಣ್ ಮಾಜಿ ಸ್ಪೀಕರ್ ಕೋಳಿವಾಡ ಸಂಬಂಧಿ. ಉಗ್ರರ ದಾಳಿಗೆ ಮತ್ತೊಬ್ಬ ಕನ್ನಡಿಗನ ಸಾವಾಗಿದೆ. ಬೆಂಗಳೂರಿನ ಮಧುಸೂದನ್ ರಾವ್ ಮೃತಪಟ್ಟಿದ್ದಾರೆ. ಇದೀಗ ಬರ್ತಾ ಇರುವಂತಹ ಸುದ್ದಿ. ಉಗ್ರರ ದಾಳಿಗೆ ಮತ್ತೊಬ್ಬ ಕನ್ನಡಿಗ ಮೃತಪಟ್ಟಿರುವಂತಹ ಸುದ್ದಿ. ಆಂಧ್ರದ ನೆಲ್ಲೂರಿನ ಮೂಲದ ಮಧುಸೂದನ್ ರಾವ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.